ನಮಸ್ಕಾರ. ಎಲ್ಲರಿಗೂ ನಿಸರ್ಗ ನೀ ಸ್ವರ್ಗ ವಾಹಿನಿಗೆ ಸ್ವಾಗತ. ಇವತ್ತು ಮತ್ತೊಂದು ಗಿಡದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಪಡೋಣ. ಇದು ಸಾಧಾರಣವಾಗಿ ಎಲ್ಲರಿಗೂ ಪರಿಚಯ ಇರುವಂಥ ಸಸ್ಯವೇ. ಇದನ್ನು ಗಾರ್ಡನಲ್ಲಿ ನೋಡಿರ್ತೀರಾ ಅಥವಾ ಮನೆ ಮುಂದೆ ಬೆಳೆಸಿರ್ತಾರೆ. ಸಾಧಾರಣವಾಗಿ ಎಲ್ಲರೂ ಈ ಮರವನ್ನು ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ಮರಕ್ಕೆ ಆಂಗ್ಲ ಭಾಷೆಯಲ್ಲಿ ಏನು ಕರೀತಾರೆ ಅಂತಂದರೆ ರೇನ್ ಟ್ರೀ ಅಂತ ಕರೀತಾರೆ ಅಥವಾ ಮಂಕಿ ಪಾಡ್ ಟ್ರೀ ಅಂತ ಕೂಡ ಕರೀತಾರೆ. ಇದರದ ವೈಜ್ಞಾನಿಕ ಹೆಸರೇನು ಅಂತಂದರೆ ಸಮೇನಿಯಾ ಸಮನ್. ಇದ್ರ ಬಗ್ಗೆ ಬೇರೆ ಮಾಹಿತಿ ಕೂಡ ತಿಳ್ಕೊಳ್ಳೋಣ. ಈ ಮರ ಎಲ್ಲಿಂದ ಬಂದಿದ್ದು, ಇದರದ್ದು ನೇಟಿವಿಟಿ ಯಾವುದು, ಮೂಲತಃ ಯಾವ ದೇಶದ್ದು ಈ ಮರ ಅಂತಂದರೆ ಇದು ಸೌತ್ ಅಮೇರಿಕಾದ್ದು. ಸೌತ್ ಅಮೇರಿಕಾದು ನೇಟಿವಿಟಿ ಇದು. ಆದರೆ ಈಗ ಬಹಳಷ್ಟು ಟ್ರಾಪಿಕಲ್ ರೀಜನ್ಸಲ್ಲೂ ಕೂಡ ಈ ಮರವನ್ನು ನಾವು ಕಾಣಬಹುದು. ಇದರದ್ದು ಕುಟುಂಬ ಯಾವುದು ಅಂತಂದರೆ ಇದು ಫೆಬೇಸಿಯೇ ಅನ್ನುವಂಥ ಫ್ಯಾಮಿಲಿಗೆ ಸೇರಿರುವಂಥ ಮರ. ಇದು ಸಾಮಾನ್ಯವಾಗಿ ಲೆಗ್ಯೂಮ್ ಫ್ಯಾಮಿಲಿ ಅಂತ ನಾವು ಕರಿತೀವಿ. ಇದರದ್ದು ಕುಟುಂಬ ಯಾವುದು ಅಂತಂದರೆ ಫೆಬೇಸಿಯೇ. ಜೊತೆಗೆ ಇದು ಎಷ್ಟು ಎತ್ತರಕ್ಕೆ ಬೆಳಿಬಹುದು ಅಂತಂದರೆ ಸಾಧಾರಣವಾಗಿ 15ರಿಂದ 25 ಮೀಟರ್ ಅಥವಾ 50ರಿಂದ 80 ಫೀಟಷ್ಟು ಬೆಳಿಬಹುದು. ಇದು ಈ ಮರದ ಎಲೆಗಳು ಅಚ್ಚ ಹಸಿರಾಗಿರ್ತದೆ, ಜೊತೆಗೆ ಶೈನಿ ಇರ್ತದೆ, ತುಂಬ ಹೊಳಿತಾ ಇರ್ತದೆ ಈ ಎಲೆಗಳು. ಇದನ್ನು ನಾವು ಇಲ್ಲಿ ಇರೋದು ಒಂದೊಂದು ಸಣ್ಣ ಸಣ್ಣ ಎಲೆಗಳೇನಿದಾವಲ್ಲ ಅದನ್ನು ನಾವು ಲೀಫ್ಲೆಟ್ಸ್ ಅಂತ ಕರಿತೀವಿ. ಸಾಧಾರಣವಾಗಿ ಇದು ಒಂದು ಪೂರ್ತಿ ಎಲೆಯಲ್ಲಿ ಇರುವಂಥ ಒಂದು ಸಣ್ಣ ಸಣ್ಣ ಲೀಫ್ಲೆಟ್ಸ್ ಅಂತ ಕರಿತೀವಿ. ಈ ತುಂಬ ಎಲೆಗಳನ್ನು ಹೊಂದಿರ್ತದೆ ಇದು. ಜೊತೆಗೆ ಇದು ನೋಡೋದಕ್ಕೆ ಹೆಂಗೆ ಕಾಣಿಸ್ತದೆ ಅಂತಂದರೆ ಅಂಬ್ರೆಲಾ ಶೇಪಲ್ಲಿ ಇರ್ತದೆ, ಅಂದರೆ ಛತ್ರಿ ಥರ ಕಾಣಿಸ್ತಾ ಇರ್ತದೆ. ಅಂದರೆ ಉದ್ದ ಯೂಶಲಿ ಕಡಿಮೆ ಇರ್ತದೆ, ಅಗಲ ಏನಿರ್ತದಲ್ಲ ಅದು ಸಾಧಾರಣವಾಗಿ ಜಾಸ್ತಿ ಇರ್ತದೆ. ಹಾಗಾಗಿ ನೋಡೋದಕ್ಕೆ ಛತ್ರಿ ಅಥವಾ ಅಂಬ್ರೆಲಾ ಶೇಪಲ್ಲಿ ಈ ಮರ ಇರ್ತದೆ. ಇನ್ನು ಹೂಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಸುಂದರವಾದ ಹೂಗಳನ್ನು ಈ ಮರ ಉತ್ಪತ್ತಿ ಮಾಡ್ತದೆ. ನೀವಿಲ್ಲಿ ಕಾಣಬಹುದು, ನೋಡೋದಕ್ಕೆ ತುಂಬ ಸುಂದರವಾಗಿ ಅಂದವಾಗಿರುವಂಥ ಹೂಗಳನ್ನು ತಾಳ್ತದೆ ಈ ಮರ. ಇದರಲ್ಲಿ ಇದು ಒಂದು ಪೂರ್ತಿಯಾಗಿರುವಂಥ ಹೂಗುಚ್ಛ. ಈ ಹೂಗುಚ್ಛದಲ್ಲಿ ಸಾಮಾನ್ಯವಾಗಿ 12ರಿಂದ 25 ಹೂಗಳು ಇರ್ತದೆ. ಈ ಹೂಗುಚ್ಛದಲ್ಲಿ ಸಾಮಾನ್ಯವಾಗಿ 12ರಿಂದ 25 ಹೂಗಳಿರ್ತದೆ. ಈ ಒಂದು ಹೂಗುಚ್ಛದಲ್ಲಿ ತುಂಬ ಸುಂದರವಾಗಿ, ನೋಡೋದಕ್ಕೆ ತುಂಬ ಸುಂದರವಾಗಿರ್ತದೆ ಅದು ಆ ಹೂಗುಚ್ಛ. ಅದು ಅದರಲ್ಲಿ ಇರುವಂಥ ಮಧ್ಯದಲ್ಲಿ ಒಂದು ದೊಡ್ಡ ಹೂವು ಇರ್ತದೆ. ಆದರೆ ಸಾಧಾರಣವಾಗಿ ಈ ಎಲ್ಲ ಹೂಗಳು ಪರಾಗಸ್ಪರ್ಶವನ್ನು ಹೊಂದೋದಿಲ್ಲ. ಈ 12ರಿಂದ 25 ಹೂಗಳಲ್ಲಿ ಎಲ್ಲೋ ಒಂದು, ಸಾಮಾನ್ಯವಾಗಿ ಒಂದರಲ್ಲಿ ಪರಾಗಸ್ಪರ್ಶ ಆಗ್ತದೆ, ಅಥವಾ ಬಿಟ್ಟರೆ ಎರಡು ಹೂವಲ್ಲಿ ಪರಾಗಸ್ಪರ್ಶ ಆಗಬಹುದು. ಬಿಟ್ಟರೆ ಸಾಮಾನ್ಯವಾಗಿ ಒಂದೇ ಹೂವಲ್ಲಿ ಪರಾಗಸ್ಪರ್ಶವನ್ನು ನಾವು ನೋಡಬಹುದು. ಇದು ಹೂ ನೋಡ್ರಿ ಎಷ್ಟು ಅಂದವಾಗಿದೆ ಇದು. ಈ ಹೂವನ್ನ ನೋಡಿದ್ರೆ ನನಗಂತೂ ಆಪ್ಟಿಕ್ ಫೈಬರ್ಸ್ ಇರ್ತದಲ್ಲ ಅದೇ ಕಣ್ಮುಂದೆ ಬರ್ತದೆ. ಅಷ್ಟು ಸುಂದರವಾಗಿ ಇರುವಂಥ ಬಿಳಿ ಹಾಗೂ ಪಿಂಕ್ ಕಲರಲ್ಲಿರುವಂಥ ಹೂಗಳು, ತುಂಬ ಸುಂದರವಾಗಿ ಹೂಗಳಿರ್ತವೆ ಇದರಲ್ಲಿ. ಇದು ಒಣಗಿರುವಂಥ ಹೂವು. ಇದು ಕೂಡ ನೋಡೋದಕ್ಕೆ ಚೆನ್ನಾಗೇ ಇದೆ. ಇದರಲ್ಲಿ ಮಧ್ಯದಲ್ಲಿ ಒಂದು ಹೂವನ್ನು, ನೀವು ದೊಡ್ಡ ಹೂವನ್ನು ಕಾಣಬಹುದು. ಸುತ್ತಲೂ ಸಣ್ಣ ಸಣ್ಣ ಹೂಗಳಿವೆ. ಇದು ಒಂದು ಹೂ ಗುಚ್ಛ. ಇದರಲ್ಲಿ 1 ಅಥವಾ 2 ಹೂವಿಂದ ನಮಗೆ ಹಣ್ಣುಗಳು ಸಿಗ್ತವೆ. ಇವೆಲ್ಲ ಇನ್ನೂ ಮೊಗ್ಗಾಗಿವೆ. ಇನ್ನು ಇದರಲ್ಲಿ ಒಂದು ಹೂಗಳನ್ನು ತಾಳಬೇಕು, ಹೂ ಅರಳಬೇಕು ಈ ಮೊಗ್ಗಲ್ಲಿ. ಇನ್ನು
ಇನ್ನು ಈ ಹೂಗಳು ಯಾವಾಗ ತಾಳ್ತವೆ ಅಂತಂದರೆ, ವರ್ಷದಲ್ಲಿ ಸಾಧಾರಣವಾಗಿ ಮಾರ್ಚ್ ಅಥವಾ ಮೇಯಿಂದ ಹೂಗಳು ಬಿಡೋದಕ್ಕೆ ಪ್ರಾರಂಭ ಆಗ್ತವೆ. ಮಾರ್ಚ್ 2-3 ತಿಂಗಳು ಈ ಮರ ಹೂವನ್ನು ಬಿಡ್ತದೆ. ಇನ್ನು ಕಾಯಿಗಳು ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಇಲ್ಲಿ ನೋಡಬಹುದು, ಈಗ ತಾನೇ ಕಾಯಿ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿ ಒಂದೊಂದು ಈಚುಗಳು ನಿಮಗೆ ಕಾಣಿಸ್ತವೆ. ಸೊ ಪರಾಗಸ್ಪರ್ಶ ಆದಮೇಲೆ ಇಲ್ಲಿ ಕಾಯಿಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ. ಭಾಳಷ್ಟು ದಿನಗಳನ್ನು ತಗೊಳ್ತದೆ ಇದು ಕಾಯಿ ಹಣ್ಣಾಗಿ ಬೀಜಗಳನ್ನು ತಾಳಬೇಕು ಅಂತಂದರೆ ಸಾಕಷ್ಟು ದಿನಗಳು, ತಿಂಗಳುಗಟ್ಟಲೆ ಸಮಯನ ಈ ಮರಗಳು ತಗೊಳ್ತವೆ. ಈಗ ಸಣ್ಣ ಸಣ್ಣ ಈಚಲ್ಲಿದೆ ಇದು ಇನ್ನು. ಇವು ಈ ಮರದ ಕಾಯಿಗಳು ನೋಡೋದಕ್ಕೆ ಕಪ್ಪು ಅಥವಾ ಕಪ್ಪು ಬಣ್ಣದಲ್ಲಿ ಇರ್ತವೆ ಈ ಕಾಯಿಗಳು. ಇಲ್ಲಿ ನೀವು ಬೀಜಗಳನ್ನು ನೋಡಬಹುದು. ಬೀಜಗಳು ಕೂಡ ತುಂಬ ಬೀಜಗಳಿರ್ತವೆ ಈ ಕಾಯಲ್ಲಿ. ಜೊತೆಗೆ ಬೀಜಗಳು ಕೂಡ ತುಂಬ ಗಟ್ಟಿಯಾಗಿರ್ತವೆ, ಬಹಳ ಹಾರ್ಡ್ ಆಗಿರ್ತದೆ, ಗಟ್ಟಿಯಾಗಿರ್ತದೆ ಬೀಜಗಳು. ಸಾಧಾರಣವಾಗಿ ಇಲ್ಲಿ ಈ ಕಾಯಿಗಳು 10-12 ಸೆಂಟಿಮೀಟರ್ಗಳಷ್ಟು ಉದ್ದ ಇರ್ತದೆ. ಒಂದು ಮರ ವರ್ಷಕ್ಕೆ 200 ಅಥವಾ 250 kgಯಷ್ಟು ಹಣ್ಣುಗಳನ್ನು ಬಿಡುವಂಥ ಶಕ್ತಿಯನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ. ಈ ಮರದ ತೊಗಟೆ ಬಾರ್ಕ್ ಅಂತ ನಾವು ಕರಿತೀವಿ. ಇದು ಕೂಡ ತುಂಬ ಗಟ್ಟಿಯಾಗಿರ್ತದೆ, ಕಪ್ಪು ಬಣ್ಣದಲ್ಲಿ ಇರ್ತದೆ. ಕಪ್ಪು ಅಥವಾ ಆ ಬ್ರೌನಿಷ್ ಕಲರಲ್ಲಿ ಈ ತೊಗಟೆಯನ್ನು ನಾವು ನೋಡಬಹುದು. ಇನ್ನು ಈ ಮರದ ಉಪಯೋಗಗಳೇನು ಅಂತಂದರೆ, ಸಾಧಾರಣವಾಗಿ ಇದನ್ನು ಮನೆ ಮುಂದೆ ಅಥವಾ ಗಾರ್ಡನಲ್ಲಿ ಬೆಳೆಸ್ತಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಅಂತಂದರೆ, ಅದು ಕೊಡುವಂಥ ನೆರಳು, ತುಂಬ ನೆರಳನ್ನು ಕೊಡ್ತದೆ ಈ ಮರ. ಹಾಗಾಗಿ ಶೇಡ್ ಗಿವಿಂಗ್ ಟ್ರೀ ಅಂತ ನಾವೇನು ಹೇಳ್ತೇವಲ್ಲ, ಸೊ ಹಾಗಾಗಿ ನೆರಳು ಕೊಡೋದ್ರಿಂದ ಈ ಮರನ ಬೆಳೆಸ್ತಾರೆ. ಅದು ಬಿಟ್ಟರೆ ಈ ಮರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದು ನೈಟ್ರೋಜನನ್ನು ಫಿಕ್ಸ್ ಮಾಡುವಂಥ ಕೆಪಾಸಿಟಿನ ಹೊಂದಿರ್ತದೆ. ಈ ಮರದ ಬೇರುಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರ್ತದೆ, ಬ್ರಾಡಿರೈಸೋಬಿಯಂ ಅನ್ನೋಂಥ ಬ್ಯಾಕ್ಟೀರಿಯಾ ಇರ್ತದೆ. ಈ ಬ್ಯಾಕ್ಟೀರಿಯಾಯಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗಿ ಈ ನೈಟ್ರೋಜನನ್ನು ಉಪಯೋಗಿಸ್ಕೊಂಡು ಬೇರೆ ಸಾಕಷ್ಟು ಗಿಡಗಳು ಇದರ ಸುತ್ತಮುತ್ತಲ ಬೆಳಿಬಹುದು. ಸೊ ಅದಕ್ಕೋಸ್ಕರ ಈ ಮರ ತುಂಬ ಉಪಯೋಗಕ್ಕೆ ಬರ್ತದೆ, ಫಿಕ್ಸ್ ಮಾಡ್ತದೆ ನೈಟ್ರೋಜನನ್ನು. ಜೊತೆಗೆ ಕೆಲವು ದೇಶಗಳಲ್ಲಿ, ಕೆಲವು ಭಾಗಗಳಲ್ಲಿ ಈ ಬೀಜಗಳಿಂದ ನೆಕ್ಲೆಸ್ಗಳು ಅಥವಾ ಜುವೆಲ್ರಿಗಳನ್ನು ಕೂಡ ಮಾಡ್ಕೋತಾರೆ ಅಂತೆ. ಅಷ್ಟೇ ಅಲ್ಲದೆ ಇದು ಫ್ಯೂಲ್ ವುಡ್ ಆಗಿ ಕೂಡ ಈ ಮರವನ್ನು ಬೆಳೆಸ್ತಾರೆ. ಜೊತೆಗೆ ಇದು ಟಿಂಬರ್ ಈಲ್ಡಿಂಗ್ ಪ್ಲಾಂಟ್ ಕೂಡ ಹೌದು. ಆಮೇಲೆ ಇದನ್ನು ಸಾಕಷ್ಟು ಸಾಮಾನುಗಳನ್ನು, ಕ್ರಾಫ್ಟ್ ಐಟಮ್ಸ್ಗಳನ್ನು ಕೂಡ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಈ ಮರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಸಾಯಂಕಾಲ ಆಗ್ತಿದ್ದ ಹಾಗೆ ಸುಮಾರು 5-5:30, 6 ಗಂಟೆ ಹೊತ್ತಿಗೆ ಎಲೆಗಳೆಲ್ಲ ಮುಚ್ಕೊಳ್ತವೆ. ಅದು ತುಂಬ ವಿಶೇಷವಾಗಿ ಈ ಮರದಲ್ಲಿ ನಾವು ಕಾಣಬಹುದು. ನಮ್ಮಮ್ಮ ಹೇಳ್ತಿದ್ರು, ಇದನ್ನು ಈ ರೈತರು ಅಂದರೆ ಹಿಂದಿನ ಕಾಲದಲ್ಲಿ ವಾಚ್ಗಳೆಲ್ಲ ಬಳಸ್ತಾ ಇರಲಿಲ್ಲ. ಆ ಸಮಯದಲ್ಲಿ ಬೆಳಗ್ಗೆ ಹೋಗುವಾಗ ರೈತರು ಇದನ್ನು ಒಂದು ಟೊಂಗೆಯನ್ನು ಕಿತ್ಕೊಂಡು ಹೋಗ್ತಾ ಇದ್ರಂತೆ. ಜೊತೆಗೆ ಹೊಲದಲ್ಲಿ ಹಸಿ ಇರುವಂಥ ಮಣ್ಣಲ್ಲಿ ಆ ಜಾಗದಲ್ಲಿ ನೆಡ್ತಿದ್ರಂತೆ. ಸುಮಾರು 5-5:30, 6 ಗಂಟೆ ಸಮಯದಲ್ಲಿ ಎಲೆಗಳು ಮುಚ್ಕೊಳ್ತಿದ್ವು. ಆ ಸಮಯ ಅದನ್ನು ನೋಡಿಕೊಂಡು ಸಮಯವನ್ನು ಅಳಿತಾ ಇದ್ರಂತೆ. 5:30, 6 ಗಂಟೆ ಆಗ್ತಾ ಇದೆ, ನಾವು ಮನೆಗೆ ವಾಪಸ್ ಹೋಗೋಣ ಅಂಥೇಳಿ ಮನೆಗೆ ವಾಪಸ್ ಬರ್ತಾ ಇದ್ರಂತೆ. ಸೊ ಅದು ಕೂಡ ಒಂದು ತುಂಬ ವಿಶೇಷವಾದಂಥ ಪ್ರಯೋಜನವನ್ನು ಪಡಿತಾ ಇದ್ರು. ಸೊ ಇದಿಷ್ಟು ಈ ರೇನ್ ಟ್ರೀ ಅಥವಾ ಮಂಕಿ ಪಾಡ್ ಟ್ರೀ ಬಗ್ಗೆ ಮಾಹಿತಿ. ನಾವು ಈ ಮರವನ್ನು ಆದಷ್ಟು ಬೆಳೆಸಬೇಕು ಎಲ್ಲ ಕಡೆ. ಯಾಕೆ ಅಂತಂದರೆ ಬಹಳಷ್ಟು ನೆರಳನ್ನು ಕೊಡುವಂತಹ ಮರ ಇದು. ಜೊತೆಗೆ ಇದು ತುಂಬ ಎತ್ತರವಾಗಿ ಅಗಲವಾಗಿ ಬೆಳೆಯೋದ್ರಿಂದ ಈ ಮರದ ಮೇಲೆ ಸಾಕಷ್ಟು ಬೇರೆ ಜೀವಿಗಳು ಕೂಡ ಅವಲಂಬನೆ ಪಡಿತಾವೆ ಈ ಮರದಿಂದ. ಸಣ್ಣ ಸಣ್ಣ ಪುಟ್ಟ ಗಿಡಗಳು, ಆರ್ಕಿಡ್ಸ್ ಅಂತ ಕರಿತೀವಿ, ಅಥವಾ ಬೇರೆ ಸಣ್ಣ ಪುಟ್ಟ ಜೀವಿಗಳು, ಪಕ್ಷಿಗಳು ಕೂಡ ಈ ಮರದಲ್ಲಿ ಗೂಡನ್ನ ಕಟ್ತವೆ. ಹಾಗಾಗಿ ಈ ಮರವನ್ನು ನಾವು
ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತಲು ಈ ಮರವನ್ನು ನಾವು ಬೆಳೆಸಬೇಕು. ಇದರಿಂದ ಒಂದು ಏನು ಡಿಸ್ಅಡ್ವಾಂಟೇಜ್ ಅಂತಂದರೆ ಭಾಳ ಎತ್ತರವಾಗಿ ಭಾಳಷ್ಟು ಜಾಗವನ್ನು ಆಕ್ರಮಿಸಿಕೊಳ್ಳುವಂಥ ಗಿಡ ಇದು.